ರ್ಯಾಪಿಡ್ ಬೈಕ್ ಓಲಾ ಆಟೋಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಂಡ್ಯದಲ್ಲಿ ವ್ಯಕ್ತವಾಗಿದೆ. ಮಂಡ್ಯದ ಆರ್ಟಿಒ ಕಚೇರಿಗೆ ಆಟೋ ಚಾಲಕರು ಮುತ್ತಿಗೆ ಹಾಕಿದರು. ಬಾಡಿಗೆ ಹೊಡೆಯುತ್ತಿರುವ ರ್ಯಾಪಿಡ್ ಬೈಕ್ ಓಲಾ ಆಟೋಗಳ ವಿರುದ್ಧ ಪ್ರತಿಭಟನೆ ನಡೆಯಿತು. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯದ ಮಹಾವೀರ ವೃತ್ತದಿಂದ ಆರ್ಟಿಒ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ಬಳಿಕ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ರ್ಯಾಪಿಡ್ ಬೈಕ್ ಓಲಾ ಆಟೋಗಳಿಗೆ ಅನುಮತಿ ಕೊಟ್ಟಿರುವುದರಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಮಂಡ್ಯದಲ್ಲಿ ಯಾವುದೇ ರೀತಿಯ ಅನುಮತಿ ಕೊಡಬಾರದು ಅಂತ ಹೇಳಿದರು. ಲಕ್ಷಾಂತರ ರೂಪಾಯಿ ಆಟೋ ಖರೀದಿಸಿ ಸಾಲ ಕಟ್ಟಲಾಗದೆ ಪರಿಸ್ಥಿತಿ ಇದೆ. ರ್ಯಾಪಿಡ್ ಬೈಕ್ ಓಲಾ ಆಟೋಗಳಿಗೆ ಕಡಿವಾಣ ಹಾಕಿ ನಿಷೇಧ ಮಾಡಬೇಕು ಅಂತ ಹೇಳಿದರು. ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಆರ್ಥಿಕ ಪರಿಸ್ಥಿತಿ ಉಂಟಾಗಿ ಸಾಲ ಕಟ್ಟಲಾಗುತ್ತಿಲ್ಲ. ಇದಕ್ಕೆಲ್ಲ ಅಧಿಕಾರಿಗಳು ಕಡಿವಾಣ ಹಾಕಿ ಆಟೋ ಚಾಲಕರಿಗೆ ನೆಮ್ಮದಿ ಕೊಡಬೇಕು ಅಂತ ಅವರು ಹೇಳಿದರು. ಬಳಿಕ ಮನವಿ ಸ್ವೀಕರಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಬೇಜವಾಬ್ದಾರಿತನಕ್ಕೆ ಮಂಡ್ಯ ನಗರದಲ್ಲಿ ಹಬ್ಬ ಆಟಗಳನ್ನು ಅನಧಿಕೃತವಾಗಿ ಬಿಟ್ಟು ಓಡಿಸುತ್ತಿರುವ ಅಧಿಕಾರಿಗಳಿಗೆ ರ್ಯಾಪಿಡ್ ಬೈಕ್ ನಿಷೇಧ ಆಗಲೇಬೇಕು. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಇಳಿಯಲೇಬೇಕು. ಧೋರಣೆಗೆ ಧಿಕ್ಕಾರ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಯಲೇಬೇಕು. ಆಟೋ ಚಾಲಕರಿಗೆ ಮಂಡ್ಯದಲ್ಲಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಮಂಡ್ಯ ಜಿಲ್ಲೆ ಮಂಡ್ಯ ವತಿಯಿಂದ ಆಟೋ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಹಲವು ಬಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೋ. ಹಾಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೆ ಇವತ್ತು ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾದಂಥ RTO ಅಧಿಕಾರಿಗಳೇ ಇದಕ್ಕೆ ಒಂದು ಪ್ರತಿಭಟನೆಗೆ ಕಾರಣಕರ್ತರು. ನಮ್ಮ ಬೇಡಿಕೆ ಏನಂತಂದರೆ ಮಂಡ್ಯ ಎಲ್ಲ ರಾಜ್ಯಾದ್ಯಂತ ಈ ರ್ಯಾಪಿಡ್ ಬೈಕ್ ಓಲಾದಿಂದ ಬಂದು ಓಲಾ ಆಟೋ ಊಬರ್ಗಳೆಲ್ಲ ಬಂದು ಏನು ಈ ಅಪ್ಪೆ ಆಟೋಗಳು ಪರಿಮಿತವಾದ ನಿಯಮಿತವಾದ ಒಂದು ಮಿತಿ ಇಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇರೋದು, ಈ ರ್ಯಾಪಿಡ್ ಓಲಾಗಳನ್ನು ಕೂಡಲೇ ಏನು ಈ ಆಟೋ ಚಾಲಕರಿಗೆ ಮರಣಾಂತಿಕವಾಗಿ ಅವರ ಜೀವನಕ್ಕೆ ತೊಂದರೆ ಆಗ್ತಾ ಇರೋದು ಈ ರ್ಯಾಪಿಡ್ ಬೈಕು ಏನು ನಿಯಮಾನುಸಾರ ಇಲ್ಲ, ಏನಿಲ್ಲ. ಮನೆಗೂ ವೈಟ್ ಬೋರ್ಡು ಸ್ಕೂಟ್ರುಗಳು ತಗೊಂಡು ಅವ್ರ ಮನೆ ಮಕ್ಕಳೆಲ್ಲ ಬಂದು ಇವತ್ತು ಬೀದಿಗೆ ಬಂದು ಅವರು ಬಾಡಿಗೆ ಹೊಡಿತಾವ್ರೆ ಅಂದಮೇಲೆ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲೋ ಬೋರ್ಡ್ ಮಾಡಿಕೊಟ್ಟು ಆಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಮಾಡಿ ಆಟೋ ನೀವು ಸರ್ಕಾರನೇ ಕೊಟ್ಟಿದ್ದೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ರಸ್ತೆ ಮೇಲೆ ದುಡಿತಕ್ಕಂಥ ಆಟೋ ಚಾಲಕರ ಜೀವನ ಎಲ್ಲಿ ಯಾವ ರೀತಿ ಮಾಡಬೇಕು? ಟೂ ವೀಲರ್ನ ತಂದು ಒಳಗಡೆ ಹಾಕಿದ್ದೀವಿ. ಆಮೇಲೆ ಒಂದು ಆಟೋನ ಸೀಸ್ ಮಾಡಿ ಒಳಗಡೆ ಹಾಕಿದ್ದೀವಿ. ಬೆಳಗ್ಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನ್ ಮನವಿ ಹೇಳ್ತಾ ಇದ್ದೀರಾ? ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 3 ಗಾಡಿಗೆ ಹೊರಗಡೆ ಹಾಕಿದ್ದೀನಿ. ಒಂದು ಆಟೋ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ, ಸಿ ಕುಮಾರಿ, KR ರವೀಂದ್ರ ಸೇರಿದಂತೆ ಅನೇಕ ಆಟೋ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕ ಸಂಘದಿಂದ PN ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ KVS ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಪೋಷಕ ತಗಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸಮಾರಂಭದಲ್ಲಿ ರಾಜಕೀಯ ಪರಿಚಾರಕ PN ಜವರಪ್ಪಗೌಡ ಪುಸ್ತಕವನ್ನು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ H. ವಿಶ್ವನಾಥ್ ಬಿಡುಗಡೆ ಮಾಡುವರು ಅಂತ ಹೇಳಿದರು. PN ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿಗೆ ಕನ್ನಡಪ್ರಭ ಉಪಸಂಪಾದಕ ಕಾಡೇನಹಳ್ಳಿ ವೀರಣ್ಣಗೌಡರನ್ನು ಆಯ್ಕೆ ಮಾಡಲಾಗಿದ್ದು, ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯರಾಮೇಗೌಡ ಪ್ರಶಸ್ತಿ ಪ್ರದಾನ ಮಾಡುವರು ಅಂತ ಹೇಳಿದರು. ಜವರಪ್ಪಗೌಡರ ಪುತ್ರ PJ ಚೇತನಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಅಂತ ಅವರು ವಿವರಣೆ ನೀಡಿದರು. ಕವಯಿತ್ರಿ ಭವಾನಿ ಲೋಕೇಶ್ ಮಾತನಾಡಿ, ತತ್ವಪದಗಳ ತಾತ್ವಿಕ ಸಂಗಮ ಕಾರ್ಯಕ್ರಮವನ್ನು ಕೂಡ ಜೂನ್ 24ರಂದು ಸಂಜೆ 5 ಗಂಟೆಗೆ ನಗರದ KVS ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕೆರಗೋಡು ಸಿಂಹ ಮತ್ತು ತಂಡದಿಂದ ತತ್ವಪದಗಳ ಗಾಯನದ ಮೂಲಕ ಗುರುಸ್ಮರಣೆ ಕಾರ್ಯಕ್ರಮ ನೆರವೇರಲಿದೆ ಅಂತ ಹೇಳಿದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅಧ್ಯಕ್ಷತೆಯಲ್ಲಿ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಕಾತ ಚಿಕ್ಕಣ್ಣ ಉದ್ಘಾಟಿಸುವರು ಅಂತ ಹೇಳಿದರು. ಸಿರಿ ENT ಕ್ಲಿನಿಕ್ನ ಡಾಕ್ಟರ್ ಶ್ರೇಯಸ್ ಉಪಸ್ಥಿತರಿದ್ದು, ಜನಪದ ಗಾಯಕರಾದ ಗಾಮನಹಳ್ಳಿ ಸ್ವಾಮಿ, ಹನುಮಂತು ಶಿಬಿರದ ನಿರ್ದೇಶಕರಾಗಿ ಕೆಲಸ ಮಾಡಲಿದ್ದಾರೆ ಅಂತ ಅವರು ವಿವರಿಸಿದರು. ಜೂನ್ 2026 ಶುಕ್ರವಾರ ನಮ್ಮ KVS ಅವರ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ 11 ಗಂಟೆಗೆ PN ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ H. ವಿಶ್ವನಾಥ್ ಅವರು ಆಗಮಿಸುತ್ತಿದ್ದಾರೆ.
ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಮಿತ್ರ ಫೌಂಡೇಶನ್ ಮೈಸೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ರಾಮೇಗೌಡರವರು ಆಗಮಿಸುತ್ತಿದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಕಾಡೇನಹಳ್ಳಿ ವೀರಣ್ಣಗೌಡರು, ಉಪಸಂಪಾದಕರು ನಿವೃತ್ತ, ಕನ್ನಡಪ್ರಭ ದಿನಪತ್ರಿಕೆ. ಗೌರವ ಉಪಸ್ಥಿತಿ ಶ್ರೀ PN ಚೈತನ್ಯ ಕುಮಾರ್ ಅವರು, PN ಜಾರಪ್ಪಗೌಡರ ಸುಪುತ್ರರು. ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಘ ಹಾಗೂ ಪದಾಧಿಕಾರಿಗಳು. ಮೊದಲಿಗೆ PN ಜಾರಪ್ಪಗೌಡರು ತಮಗೆಲ್ಲ ಗೊತ್ತಿರುವ ಹಾಗೆ 1918ರಲ್ಲಿ ಜನಿಸಿರ್ತಾರೆ. ನಾಗಮಂಗಲ ತಾಲೂಕಿನ ಪಾಲಗ್ರಹದ ರೈತಾಪಿ ಕುಟುಂಬದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ, ಕಡು ಬಡತನದಲ್ಲೇ ಜನಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ MN ಜೋಯಿಸ್ ಅವರು, ತಗಡು ರಾಮಚಂದ್ರಯ್ಯರವರಿಂದ ಪ್ರಭಾವಿತರಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಂದಿನ ರಾಜಕೀಯ ಹೋರಾಟಗಾರರಾಗಿದ್ದಂಥ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಸಾಹುಕಾರ ಚೆನ್ನಯ್ಯನವರು, HK ವೀರಣ್ಣಗೌಡರು, HC ದಾಸಪ್ಪ ಮುಂತಾದವರ ಜೊತೆಯಲ್ಲಿ ಒಡಗೂಡಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಬೆಂಗಳೂರಿನಲ್ಲಿ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. 1940ರ ಆಸುಪಾಸಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂದಿನ ಯುವ ನಾಯಕರಾಗಿದ್ದಂಥ KV ಶಂಕರೇಗೌಡರು, GS ಬೊಮ್ಮೇಗೌಡರು, KR ಸಿಂಗೇಗೌಡರು ಮುಂತಾದವರ ಜೊತೆ ಒಡನಾಟವನ್ನು ಹೊಂದ್ಕೊಂಡಿದ್ದು, ಮಂಡ್ಯದಲ್ಲೇ ಅವರ ಮುಂದಾಳತ್ವದಲ್ಲಿ 1990ರಲ್ಲಿ ಶಂಕರೇಗೌಡರ ಮುಂದಾಳತ್ವದಲ್ಲಿ ಜರುಗಿದಂಥ ರಾಜಕೀಯ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅದರ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರ ದುಡಿತಾ ಇರ್ತಾರೆ. ಶ್ರೀಯುತರ ವಿಶಿಷ್ಟ ಸಾಧನೆ ಅಂದರೆ ಅವತ್ತಿನ ಯುವ ನಾಯಕರುಗಳಾಗಿದ್ದಂಥ ಎಲ್ಲ ಯುವ ನಾಯಕರುಗಳನ್ನು, ಶಂಕರೇಗೌಡರು ಇರ್ಬೋದು, ಸಿಂಗಾರೇಗೌಡರು ಇರ್ಬೋದು, ಬೊಮ್ಮೇಗೌಡರು ಇರ್ಬೋದು, G ಮಾದೇಗೌಡರು ಇರ್ಬೋದು, ಚೌಡಯ್ಯನವರು ಇರ್ಬೋದು, ಇಂಥ ಅನೇಕ ಅಂದಿನ ಯುವ ನಾಯಕರನ್ನ ಒಗ್ಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮ ರೂಪಿಸ್ಬೋದು, ಜಿಲ್ಲೆಯ ಅಭಿವೃದ್ಧಿಗೆ ಯಾರು ತೊಡಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಸೋಮಶೇಖರ್, ಜನಪದ ಗಾಯಕರಾದ ಗಾಮನಹಳ್ಳಿ ಸ್ವಾಮಿ ಮತ್ತು ಹನುಮಂತು ಇದ್ದರು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮ ಖಂಡಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಮೊದಲು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಗ್ರೇಡ್ 2 ತಹಶೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗೆ ಶತಮಾನಗಳ ಇತಿಹಾಸವಿದ್ದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಏಷ್ಯಾ ಖಂಡದಲ್ಲೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಶಿವನ ಸಮುದ್ರ ಮತ್ತು ಶಿಂಷಾ ಜಲ ವಿದ್ಯುತ್ ಯೋಜನೆ ಕಾರ್ಯಗತ ಮಾಡಿ ನಾಡನ್ನು ಬೆಳಗಿಸಿದರು ಅಂತ ಹೇಳಿದರು. ಉಭಯ ಸರ್ಕಾರಗಳು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ 5 ವಿಭಾಗಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರಗಳು ಖಾಸಗೀಕರಣಗೊಳಿಸಲು ಉದ್ದೇಶವಾದರೂ ಏನು ಅಂತ ಪ್ರಶ್ನೆ ಮಾಡಿದರು. KEBಯ 5 ವಿಭಾಗಗಳಲ್ಲಿಯೂ ಕನ್ನಡಿಗರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಖಾಸಗೀಕರಣಗೊಂಡರೆ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಸ್ಸಾಂ ರಾಜ್ಯಗಳಿಂದ ಅನ್ಯ ಭಾಷಿಕರಿಗೆ ಉದ್ಯೋಗ ಕಲ್ಪಿಸಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ನೀಡಲು ಸಾಧ್ಯವಾಗುವುದಿಲ್ಲ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು. ಇರತಕ್ಕಂತಹ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಸಗೀಕರಣ ಮಾಡಲು ಹೊರಟ ಕ್ರಮವನ್ನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ರಾಜ ಮಹಾರಾಜರು ನಾಲ್ವಡಿ ಕೃಷ್ಣರಾಜರವರ ದೂರದೃಷ್ಟಿಯ ಫಲ, ಸರ್ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಫಲ, ಅಂದಿನ ವರ್ಷಗಳಲ್ಲೇ ಶಿಂಷಾ ಜಲ ವಿದ್ಯುತ್ ಸ್ಥಾವರ, ಶಿವನ ಸಮುದ್ರದ ಬಳಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಕೇಂದ್ರಗಳನ್ನು ಅವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು. ರಾಜ ಮಹಾರಾಜರು ಮಾಡಿದ ದೂರದೃಷ್ಟಿಯ ಫಲದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಬೆಳಕು ಚೆಲ್ಲುವಂಥ ಕೆಲಸ ಆಗ್ತು. ಆದರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ದಿವಸ ಖಾಸಗೀಕರಣವನ್ನು ಮಾಡಲು ಹೊರಟಿವೆ. ಕಾರಣವೇನಾದರೂ ಇಷ್ಟೇ. ಆದರೆ ನೀವು ಖಾಸಗೀಕರಣ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಮಂಡಳಿಯ ಹುನ್ನಾರವಾದರೂ ಏನು ಎಂಬತಕ್ಕಂಥ ಸ್ಪಷ್ಟೀಕರಣ ನಮಗೆ ಬೇಕು. ಇದರಿಂದ ಆಗುವಂತಹ ಹೊಡೆತಗಳು ಇವತ್ತು ರೈತರ ಕೃಷಿ ಪಂಪ್ಸೆಟ್ ಜಮೀನಿಗಿರ್ಬೋದು, ಕೈಗಾರಿಕಾ ಪ್ರದೇಶಗಳಿಗಿರ್ಬೋದು, ಮತ್ತು ಏನು ಇವತ್ತು 5 ವಿಭಾಗಗಳಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಸೆಸ್ಕಾಂ, ಬೆಸ್ಕಾಂ ಇನ್ನಿತರ 5 ಕೇಂದ್ರಗಳಲ್ಲೂ ಇವತ್ತು ನಾಡಿನಾದ್ಯಂತ ಕನ್ನಡಿಗರು ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಖಾಸಗೀಕರಣ ಮಾಡುವ ಹೊರಟಂಥ ಸಂದರ್ಭದಲ್ಲಿ ಯಾರೋ ಒರಿಸ್ಸಾಗಳು, ಮಧ್ಯಪ್ರದೇಶದವರು, ಬಿಹಾರಿಗಳನ್ನು ನೀವು ಉದ್ಯೋಗಕ್ಕೆ ತುಂಬುವಂಥ ಕೆಲಸ
ನೀವು ಹುನ್ನಾರಕ್ಕೆ ಕೈ ಹಾಕ್ತಿದ್ದೀರಿ ಅಂತ ಸಂಶಯ ನಮ್ಗೆ ಹೊರಟಿದೆ. ಆದ್ರಿಂದ ಇವತ್ತು ನಮ್ಮ ನಾಡಿನ ಮಕ್ಕಳಿಗೆ ಎಲ್ಲಿ ಉದ್ಯೋಗ ತಪ್ಪಿಸೋಕ್ಕೆ ನೀವು ಹೊರಟಿರುವಂಥ ಕ್ರಮ ಇದು ತೀವ್ರ ಅನ್ಯಾಯ ಆಗಿದೆ. ಎಲ್ಲಿ ಇವತ್ತು ಡಿಪ್ಲೊಮಾ ಕೋರ್ಸ್ಗಳಿರ್ಬೋದು, ಇಂಜಿನಿಯರ್ ಕೋರ್ಸ್ಗಳಿರ್ಬೋದು, ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕೆ ಹೊರಟಿರುವಂಥ ನಮ್ಮ ರೈತಾಪಿ ಮಕ್ಕಳಿಗೆ ನೀವೆಲ್ಲೋ ಅನ್ಯಾಯ ಮಾಡ್ತಾ ಇದ್ದೀರಿ. ಏನು ನೀವು ಉಚಿತವಾಗಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡ್ತಾ ಇದ್ದೀರೋ ಮತ್ತು ಏನಿವತ್ತು ಗೃಹ ಜ್ಯೋತಿ ಭಾಗ್ಯ ಅಂತ ಕೊಡ್ತಾ ಇದ್ದೀರೋ, ಇವೆಲ್ಲವನ್ನ ಕಸಿಯುವುದಕ್ಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳ ಹುನ್ನಾರ ಅಂತ ನಾವು ಟೀಕೆಯನ್ನು ಮಾಡ್ತೀವಿ. ಒಂದು ಕಡೆ ಉದ್ಯೋಗ ಏಟು, ಮತ್ತೊಂದು ಕಡೆ ರೈತರಿಗೆ ಏಟು, ಮತ್ತೊಂದು ಕೈಗಾರಿಕೀಕರಣಕ್ಕೆ ನೀವು ದೊಡ್ಡ ಕೊಡಲಿ ಪೆಟ್ಟನ್ನು ಕೊಟ್ಟು ಹೊರಟಿರ್ತಕ್ಕಂತಹ ಇವತ್ತು ಸರ್ಕಾರಗಳ ಕ್ರಮ ತೀವ್ರ ಅನ್ಯಾಯವಾದದ್ದು. ಆದ್ರಿಂದ ಇವತ್ತು ಏನು ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ನೋಡಿ, ನಮ್ಮ ವಿಭಾಗ ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿ, ನಮ್ಮ ನಾಡಿನ ಅಧಿದೇವತೆಯ ಹೆಸರನ್ನ ಇಟ್ಟಿರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಯಾರ್ದೋ ಒಬ್ಬ ದೊಡ್ಡ ಕಂಪ್ನಿಗೆ ಅದನ್ನು ನಾವು ಗಿರಿವಿ ಹಣವನ್ನು ಇಟ್ಟಲು ನೀವು ಹೊರಟಿದ್ದೀರಿ. ಆದ್ರಿಂದ ಈ ಕೂಡಲೇ ನಿಮ್ಮ ಆದೇಶದ ಕ್ರಮವನ್ನು ಈ ಕೂಡಲೇ ವಾಪಸ್ ಪಡಿಬೇಕು. ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್ ಮಾತನಾಡಿ, ಸರ್ಕಾರಗಳು ಜನಪರ ಯೋಜನೆಯಿಂದ ಜನಪ್ರಿಯತೆ ಗಳಿಸಬೇಕು ಹೊರತು ಜೀವನದ ಜೊತೆ ಚೆಲ್ಲಾಟವಾಡಬಾರದು ಅಂತ ಅವರು ಹೇಳಿದರು. ಪ್ರತಿಭಟನೆಯಲ್ಲಿ ಲಿಂಗರಾಜು, ಮುರುಗೇಶ್, ಸೋಂಪುರ ಉಮೇಶ್, ವಿಶ್ವನಾಥ್, ವಿಶ್ವಾಸ್, ಶಿವಲಿಂಗಯ್ಯ, ಪಟೇಲ್ ಹರೀಶ್, ಚೆನ್ನಪ್ಪ, ಕೊಪ್ಪ, ಮಹೇಂದ್ರ, ಅಜ್ಜಾಡಿ, ಕರಿಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದರು. MRM ಪ್ರಕಾಶನದಿಂದ ನವೆಂಬರ್ ತಿಂಗಳಿನಲ್ಲಿ ಆಯೋಜಿಸಲಾಗುವ ಮಂಡ್ಯ ಸಾಹಿತ್ಯ ಸಂಭ್ರಮ ಮತ್ತು ಕಥಾ ಸ್ಪರ್ಧೆಗಾಗಿ ಕಥೆಗಳನ್ನು ಆಹ್ವಾನ ಮಾಡಲಾಗಿದೆ ಎಂದು ಪ್ರಕಾಶನದ ಪ್ರಕಾಶಕ ಮತ್ತು ಪತ್ರಕರ್ತ ದಾಕೋಡಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, MRM ಪ್ರಕಾಶನ ಅಸ್ತಿತ್ವಕ್ಕೆ ಬಂದು 1 ವರ್ಷ ಕಳೆದಿದ್ದು ಯಶಸ್ವಿಯಾಗಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ನವೆಂಬರ್ ತಿಂಗಳಲ್ಲಿ ಮಂಡ್ಯ ಸಾಹಿತ್ಯ ಸಂಭ್ರಮದ ಹೆಸರಿನಲ್ಲಿ 1 ದಿನದ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸಲಾಗುವುದು ಅಂತ ಹೇಳಿದರು. ಕನ್ನಡ ಕಥಾ ಜಗತ್ತಿನ ಕಥೆಗಾರರನ್ನು ಪ್ರೋತ್ಸಾಹಿಸಿ ಉತ್ತೇಜಿಸಲು ಕಥಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಉತ್ತರ, ದಕ್ಷಿಣ ಹಾಗೂ ಕರಾವಳಿ ಭಾಗದ ಹೆಸರಾಂತ ಸಾಹಿತಿಗಳು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತ ಹೇಳಿದರು. ವಿಜೇತ ಕಥೆಗಳಿಗೆ ಪ್ರಥಮ 10,000, ದ್ವಿತೀಯ ಹಾಗೂ ತೃತೀಯ 5,000 ಬಹುಮಾನಗಳನ್ನು ಕೂಡ ನೀಡಲಾಗುವುದು ಅಂತ ಹೇಳಿದರು. ಆಗಸ್ಟ್ 15ರೊಳಗೆ ಕಥೆಗಳನ್ನು ಸ್ಪರ್ಧೆಗೆ ಪ್ರಸ್ತುತಪಡಿಸಬೇಕು ಅಂತ ಅವರು ಹೇಳಿದರು. ಕಥೆಗಾರರ ಕಥೆಗಳು ಸ್ವತಂತ್ರ ರಚನೆಯಾಗಿರಬೇಕು. ಯಾವುದೇ ಪತ್ರಿಕೆ, ನಿಯತಕಾಲಿಕ, ಸಾಮಾಜಿಕ ಮಾಧ್ಯಮ, ಬ್ಲಾಗ್, ಆಕಾಶವಾಣಿ, ದೃಶ್ಯ ಮಾಧ್ಯಮ ಸೇರಿದಂತೆ ಎಲ್ಲಿಯೂ ಪ್ರಕಟ ಅಥವಾ ಪ್ರಸಾರವಾಗಬಾರದು ಅಂತ ಹೇಳಿದರು. ಕತೆ, ನುಡಿ, ತಂತ್ರಾಂಶದಲ್ಲಿ ಟೈಪ್ ಮಾಡಿರಬೇಕು. ಕಥೆಗಾರರ ಹೆಸರು, ಅಂಚೆ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಕೂಡ ನಗದಿಸಬೇಕು ಅಂತ ಅವರು ವಿವರಿಸಿದರು. ಕಥೆಗಳನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ. ಆಯ್ಕೆಯಾಗುವ ಕಥೆಗಳನ್ನು ಪ್ರಕಾಶನವು ಯಾವುದೇ ಸ್ವರೂಪದಲ್ಲಿ ಯಾವಾಗ ಬೇಕಾದರೂ ಬಳಸಿಕೊಳ್ಳುವ ಹಕ್ಕುಗಳನ್ನು ಕಾಯ್ದಿರಿಸಿಕೊಂಡಿದೆ ಅಂತ ಅವರು ಹೇಳಿದರು. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ವರ್ಷ MRM ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಆ ಕಥಾ ಸ್ಪರ್ಧೆ ಅದಕ್ಕೆ ರಾಜ್ಯ ಮಟ್ಟದ ತೀರ್ಪುಗಾರರು ಇರ್ತಾರೆ. ಅಂದರೆ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಹೆಸರು ಮಾಡಿದಂಥ ಪ್ರಸಿದ್ಧ ತೀರ್ಪುಗಾರರು ಅದರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆಯಿಂದ, ರಾಜ್ಯದ ಎಲ್ಲ ಮೂಲೆಯಿಂದ ನಾವು ಕಥೆಗಳಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಬಂದಂಥ ಕಥೆಗಳಲ್ಲಿ ವಿಜೇತ 3 ಕಥೆಗಳಿಗೆ ಪ್ರಥಮ ಬಹುಮಾನವಾಗಿ 10,000, ಎರಡನೇ ಬಹುಮಾನವಾಗಿ 7,000, ಮೂರನೇ ಬಹುಮಾನವಾಗಿ 5,000 ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಮೆಚ್ಚುಗೆ ಪಡೆದ ಕಥೆಗಳನ್ನು ಅದಕ್ಕೂ ಕೂಡ ಒಂದು ಬಹುಮಾನವನ್ನು ನಿಗದಿ ಮಾಡಲಾಗಿದೆ. ಈ ಎಲ್ಲ ಕಥೆಗಳನ್ನು ನಮ್ಮ ಪ್ರಕಾಶನದ ವತಿಯಿಂದ ಅದನ್ನು ಆಯ್ದ ಕಥೆಗಳನ್ನು ನಾವು ಪ್ರಕಟಣೆ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ನಮ್ಮ ಏನು ನಾವು ಉದ್ದೇಶಿಸಿರುವಂಥ ಮಂಡ್ಯ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನವೆಂಬರ್ನಲ್ಲಿ ನಡೀಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಈ ಕಥಾ ಸಂಕಲನವನ್ನು ನಾವು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ನಮ್ಗೆ ಗೊತ್ತಿದೆ, ನಮ್ಮ ಇವತ್ತಿನ ನಾಡು, ನುಡಿ, ನಮ್ಮ ದೇಶ ಎಲ್ಲವೂ ಕೂಡ ಸಮೃದ್ಧವಾಗಿರಬೇಕು. ಅದಕ್ಕೆ ಒಂದು ಒಳ್ಳೆಯ ಶಕ್ತಿ, ಆತ್ಮಶಕ್ತಿ ಇರಬೇಕು ಅಂತಂದರೆ ಅದಕ್ಕೆಲ್ಲ ಪೂರಕವಾದದ್ದು ಸಾಹಿತ್ಯ ಅನ್ನುವಂಥದ್ದು. ತುಂಬ ಕಾಲದಿಂದ, ನಮ್ಮ ರಾಮಾಯಣ, ಮಹಾಭಾರತ, ವೇದಗಳ ಕಾಲದಿಂದಲೂ ನಮ್ಮನ್ನೆಲ್ಲ, ನಮ್ಮ ನಾಡನ್ನು, ನಮ್ಮ ಮನಸ್ಸುಗಳನ್ನು ಕಟ್ಟಿದ್ದು ಸಾಹಿತ್ಯ ಅಂದರೆ ಅಕ್ಷರ. ಆ ಅಕ್ಷರ ಸಂಸ್ಕೃತಿ, ಆ ಅಕ್ಷರ ಸಂಸ್ಕೃತಿಯನ್ನು ನಾವು ಪೋಷಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಹೊರಟಿದ್ದೀವಿ. ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದಾಗ ತಾವೆಲ್ಲ ಸಹಕಾರ ನೀಡಿದ್ದೀರಾ. ಹಾಗಾಗಿ ಈ ಸಹಕಾರವನ್ನು ಈಗಲೂ ಕೂಡ ನೀವು ನೀಡಬೇಕು. ಮತ್ತು ಇದು ಸಮಾಜ ಕಟ್ಟುವ ಕೆಲಸ ಆಗಿರೋದ್ರಿಂದ ತಾವು. ಗೋಷ್ಠಿಯಲ್ಲಿ ಸಾಹಿತಿ ಕೊತ್ತತ್ತಿ ರಾಜು, ಕನ್ನಡ ಉಪನ್ಯಾಸಕ ಉಮೇಶ್ ತರಮಳ್ಳಿ, ವಕೀಲ ದೇವರಾಜು,
ಪಂಡಿತ್ ಇದ್ದರು. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾಲಿಕ್ಯುಲರ್ ಮೆಡಿಸಿನ್ ವತಿಯಿಂದ ನಾಗಮಂಗಲದ BGS ಸಭಾಂಗಣದಲ್ಲಿ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತೀಯ ಸಹಯೋಗ ಮತ್ತು ಅನುವಾದ ಸಂಶೋಧನೆ ಅಗತ್ಯವಾಗಿದೆ ಅಂತ ಹೇಳಿದರು. ಆರೋಗ್ಯ ವಿಜ್ಞಾನಗಳ ಭವಿಷ್ಯವು ವಿವಿಧ ವಿಭಾಗಗಳ ಜ್ಞಾನ ಮತ್ತು ತಂತ್ರಜ್ಞಾನಗಳ ಸಮನ್ವಯವಾಗಿದೆ ಅಂತ ಅವರು ತಿಳಿಸಿದರು. ಆದಿಚುಂಚನಗಿರಿ ಸಂಸ್ಥಾನ ಮಠ ಐತಿಹಾಸಿಕ ಮತ್ತು ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ ರಾಜ್ಯಪಾಲರು, ಸುಮಾರು 1800 ವರ್ಷಗಳ ಇತಿಹಾಸ ಹೊಂದಿರುವ ಮಠವು ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸಮಾನತೆ ಮತ್ತು ರಾಷ್ಟ್ರ ನಿರ್ಮಾಣ ಕ್ಷೇತ್ರಗಳಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಅಂತ ಹೇಳಿದರು. ಕೃತಿಕ ಬುದ್ಧಿಮತ್ತೆ ಮತ್ತು ದೊಡ್ಡ ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಿದೆ ಅಂತ ಅವರು ಅಭಿಪ್ರಾಯಪಟ್ಟರು. ಸಚಿವ ಡಾಕ್ಟರ್ ಶರಣಪ್ರಶಪ್ಪ ರುದ್ರಪ್ಪ ಪಾಟೀಲ್, ಶಾಸಕ ಚಲುವರಾಯಸ್ವಾಮಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಡಾಕ್ಟರ್ SN ಶ್ರೀಧರ್, ಕುಲಸಚಿವ ಡಾಕ್ಟರ್ ಸುಬ್ಬರಾಯ ರಂಗಪ್ಪ ಹಾಗೂ ನಿಶಿಮೂರ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ತಮ್ಮ ಅಭಿಪ್ರಾಯಗಳನ್ನು ವೇದಿಕೆಗೆ ಹಂಚಿಕೊಂಡರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಯುಷ್ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಮೈ ಭಾರತ್ ಕೇಂದ್ರ, ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಮಾರಂಭ ಮಂಡ್ಯದ PET ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೆ ಉಸಿರು ತಗೊಳ್ತಾ ಮೇಲ್ಬರೋಣ, ಬಲಪಾದವನ್ನು ಮುಂದೆ ತಿರುಗಿಸ್ಕೊಳ್ಳಿ, ಹಾಗೆ ಎಡಪಾದವನ್ನು ಎಡಕ್ಕೆ ತಿರುಗಿಸ್ಕೊಳ್ತಾ, ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಹಸ್ತವನ್ನು ಎಡಪಾದದ ಮೇಲಿನ ಪ್ರಯತ್ನ ಮಾಡ್ತಾ ಹೋಗಿ ತ್ರಿಕೋನಾಸನ ಸ್ಥಿತಿ. ಪೂರಕ ಮಾಡ್ತಾ ನಿಧಾನಕ್ಕೆ ಮೇಲೆ ಬರೋಣ, ಹಸ್ತಗಳನ್ನು ಇಳಿಸ್ತಾ ಸಮಸ್ಥಿತಿ ಬರೋಣ. ಒಂದು ದೀರ್ಘವಾದ ಉಸಿರಾಟ ಮಾಡಿಕೊಳ್ಳಿ. ದೀರ್ಘವಾದ ಉಸಿರಾಟ. ಕುಳಿತು ಮಾಡುವ ಆಸನ. ಪಾದಗಳನ್ನು ಚಾಚಿಕೊಳ್ಳಿ. ದೇಹ ಸಡಿಲವಾಗಿದೆ. ನಂತರ ಮಾತನಾಡಿದ ಅವರು, ಯೋಗವು ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಪರಂಪರೆಗೆ ಅಮೂಲ್ಯ ಕೊಡುಗೆ ನೀಡಿದೆ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಸಮತೋಲನವನ್ನು ಸಾಧಿಸುವ ಸಾಧನವಾಗಿದೆ ಅಂತ ಹೇಳಿದರು. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ, ಆತಂಕ ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಯೋಗವು ಆರೋಗ್ಯಕರ ಜೀವನಕ್ಕೆ ಅತ್ಯುತ್ತಮ ಮಾರ್ಗ ಅಂತ ಹೇಳಿದರು. ವಿಶ್ವ ಯೋಗ ದಿನವನ್ನು ವಿಶ್ವದ 2500 ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಜೀವನದಲ್ಲಿ ಅತ್ಯಂತ ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ ಅಂತ ಅವರು ಹೇಳಿದರು. ವಿಶ್ವದಲ್ಲಿ ಸುಮಾರು 2500 ಸ್ಥಳಗಳಲ್ಲಿ ಈ ಯೋಗ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ವಿಶ್ವದಾದ್ಯಂತ ಈ ಒಂದು ಯೋಗ ಒಂದು ದಿನವನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಆದಂಥದ್ದು ಇವತ್ತು ವಿಶ್ವದ ಎಲ್ಲಾ ಭಾಗದಲ್ಲೂ ವಿದೇಶಗಳಲ್ಲೂ ಸಹ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಂಥದ್ದೇನಿದೆ ಯೋಗ ದಿನವನ್ನ. ಇದು ಈಗಾಗಲೇ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಪಾರಂಪರಿಕವಾಗಿದ್ದ ಈ ಒಂದು ಯೋಗ ದಿನದಲ್ಲಿ ಪ್ರತಿದಿನ ಈಗೇನು ಒಂದು ಶಪಥವನ್ನ ಪ್ರತಿಜ್ಞಾ ವಿಧಿಯನ್ನ ನಿಮ್ಗೆ ಎಲ್ಲರಿಗೂ ನೀಡಿದ್ದಾರೆ. ಇತ್ತೀಚಿನ ಆರೋಗ್ಯದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಯೋಗ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ಅತ್ಯಂತ ಪ್ರಾಚೀನ ಪರಂಪರೆ ಅಂತಕ್ಕಂಥದ್ದನ್ನು ನಾವೇನು ಹೇಳ್ತೇವೆ. ಹಲವಾರು ಋಷಿಮುನಿಗಳ ಒಂದು ಈ ಒಂದು ದೇಶದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ಧ್ಯಾನ ಎರಡನ್ನೂ ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅತ್ಯಂತ ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ತಾವೆಲ್ಲ ನೋಡ್ತೀರಿ, ಇತ್ತೀಚೆಗೆ ಜಿಮ್ಗಳು ಮುಗಿದೊಂದು ಅಂತಕ್ಕಂಥದನ್ನ ನಮ್ಮ ಯುವಕರು ಪ್ರತಿನಿತ್ಯ ಹೋಗ್ತಕ್ಕಂಥದ್ದು ಏನು ನೋಡ್ತೀವಿ. ಆ ಜಿಮ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಹೋಗಿ ನಮ್ಮ ದೇಹವನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಬೆಳಗ್ಗೆ ಎದ್ದು ನಾವು ಒಂದು 15-20 ನಿಮಿಷಗಳ ಕಾಲ ಯೋಗವನ್ನು ಮಾಡ್ತಕ್ಕಂಥದ್ರ ಮುಖಾಂತರ
ನಿಮ್ಮ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅವಕಾಶಗಳಿದೆ. ಇವತ್ತಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಸಾವು ನೋವುಗಳನ್ನು ನಾವೇ ನೋಡ್ತಾ ಇದ್ದೇವೆ. ಈ ಆರೋಗ್ಯದ ಒಂದು ಸಮಸ್ಯೆಗಳಿಂದ, ವಿಶೇಷವಾಗಿ ಹೃದಯದ ಕಾಯಿಲೆಗಳ ಮುಖಾಂತರ ಏನೋ ಒಂದು ಹಲವಾರು ಕುಟುಂಬದಲ್ಲಿ ನೋವನ್ನು ಕಾಣ್ತೇವೆ. ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಈ ಒಂದು ಯೋಗ ಅಂತಕ್ಕಂಥದ್ದು ಎಲ್ಲರ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಶಾಲಾ ಮಕ್ಕಳು, ಹಿರಿಯರು, ನಮ್ಮ ಸರ್ಕಾರದ ಸಿಬ್ಬಂದಿ ವರ್ಗದವರು ತಾವೆಲ್ಲ ಜೊತೆಗೂಡಿ ಈ ಒಂದು ಯೋಗ ಡೇಯನ್ನು ಏನು ಆಚರಣೆ ಮಾಡಿದ್ದೀರಿ, ಈ ಒಂದು ಯೋಗವನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ಶ್ರೀರಂಗಪಟ್ಟಣದ ಬೇವಿ ಮಠದ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮಾತನಾಡಿ, ದೇಶದ ಮಕ್ಕಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮರೆಯಬಾರದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಎಸ್ಪಿ ಶೋಭಾರಾಣಿ, ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ, ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಸೇರಿದಂತೆ ಅನೇಕರಿದ್ದರು. ಯೋಗ ದಿನಾಚರಣೆಯಲ್ಲಿ ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರು ಪಾಲ್ಗೊಂಡು ಗಮನ ಸೆಳೆದರು. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕವನ್ನು ಮೂರು ಬಾರಿ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಳಿಸೋಣ ಕುತ್ತಿಗೆನ. ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಳಿಸೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ. ಮುಖ್ಯಮಂತ್ರಿಗಳು ಡಿನೋಟಿಫಿಕೇಶನ್ ಮಾಡಿದರೆ ಜೈಲಿಗೆ ಹೋಗಬೇಕಾಗುತ್ತದೆ ಅಂತ ನಾಟಕ ಮಾಡ್ತಿದ್ದಾರೆ. ಜೈಲಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಬಿಡದಿ ಭಾಗದ ರೈತರ ಹಿತಕ್ಕಾಗಿ ಇಡೀ ಯೋಜನೆಯನ್ನು ಕೈಬಿಡಿ, ಆಗ ಜನರು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಗಡಿ ಶಾಸಕ ಚೆಕ್ಗಳನ್ನು ಪ್ರದರ್ಶಿಸಿ ಅನ್ನದಾತರನ್ನು ಅಪಮಾನಿಸಿ ಅವಮಾನ ಮಾಡಿದ್ದಾರೆ. ರೈತರ ಕಷ್ಟಗಳೊಂದಿಗೆ ಚೆಲ್ಲಾಟ ಆಡಬೇಡಿ. ಚೆಕ್ಗಳ ಪ್ರದರ್ಶನ ದರ್ಪವಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಿದರು. ತಪ್ಪು ತಿದ್ದಿಕೊಳ್ಳದಿದ್ದರೆ ಆ ಜನರೇ ನಿಮಗೆ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಡಿಕೆಶಿ ವಿರುದ್ಧ ವೈಯಕ್ತಿಕವಾಗಿ ಹೊರಡುತ್ತಿಲ್ಲ. ಕೃಷಿ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಕೋರರು ಕೊಳ್ಳೆ ಹೊಡೆಯಲು ಹೊರಟಿದ್ದಾರೆ. ಇದನ್ನು ತಡೆಯಲು ರೈತರೊಂದಿಗೆ ಹೋರಾಟಕ್ಕೆ ಇಳಿದಿದ್ದೇನೆ ಅಂತ ಹೇಳಿದರು. ಈ ಹೋರಾಟದಲ್ಲಿ ಜಾತಿ ವಿಚಾರ ತರುವ ಪ್ರಯತ್ನವನ್ನು ಕೆಲವರು ಮಾಡ್ತಿದ್ದಾರೆ. ಅನ್ಯಾಯ ಮುಚ್ಚಿಟ್ಟುಕೊಳ್ಳಲು ಇಂತಹ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದರು. ಕೈಗಾರಿಕೆ ಅಥವಾ ಟೌನ್ಶಿಪ್ ಬೇಡ ಎಂದು ನಾನು ಹೇಳುತ್ತಿಲ್ಲ. ಬೇಕಾದಷ್ಟು ಬಂಜರು ಭೂಮಿ ಇದ್ದು ಅದನ್ನು ಬಳಸಿಕೊಳ್ಳಲಿ ಅಂತ ಕುಮಾರಸ್ವಾಮಿ ಸಲಹೆ ನೀಡಿದರು. ಕೆಲವು ವಿಷಯದಲ್ಲಿ SEZ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ತೆಗೆದುಕೊಂಡು ವಿಧಾನಸಭೆಯಲ್ಲಿ 3 ದಿನಗಳ ಕಾಲ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಭಾಗವಹಿಸಿದಂಥವರು ಇದೇ ಶಿವಕುಮಾರು, ಇದೇ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಧರ್ಮಸಿಂಗು, ಇವರೆಲ್ಲರೂ ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಅಲ್ಲಿ ಉತ್ತರ ಕೊಟ್ಟಿದ್ದೇನೆ ನಾನು. ನಂತರ ಆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಿಡದಿಯ ವಿಷಯದಲ್ಲೇ ಹೇಳೋದಾದರೆ, ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಲಾಯಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ. ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ, 1 ಇಂಚು ಭೂಮಿ ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಇಲ್ಲಿ ಎಂಥದ್ದು ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿಗೆ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ, ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು, ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ. ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ, ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ, ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ
ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ, ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ? ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು. ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹೊಟ್ಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು, ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರಂತೆ ಪರಿಹಾರನ. ಇದಲ್ಲದೆ ಭೂಮಿ ಕೊಡೋದಲ್ಲದೆ ತೆಂಗಿನ ಗಿಡಕ್ಕೆ 40,000, ಅಡಿಕೆ ಗಿಡಕ್ಕೆ 30,000 ಏನೇನೋ ಹಾಕೊಂಡವ್ರೆ. ಇಲ್ಲಿ ಇದರ ಅವಶ್ಯಕತೆ ನಾನು ಈಗಲೂ ಹೇಳ್ತೇನೆ, ವಿರೋಧ ಇಲ್ಲ. ಎಲ್ಲಿ ಏನು ಬೆಳೆ ಬೆಳೀಲಿಕ್ಕಾಗದೆ ಡ್ರೈ ಲ್ಯಾಂಡ್ ಇದೆ, ಏನು ಸಾಧ್ಯವೇ ಇಲ್ಲ ರೈತರಲ್ಲಿ ಬೆಳೆ ಬೆಳೀಲಿಕ್ಕೆ, ಅಂಥ ಜಾಗ ಹುಡುಕಲಿ ಬೇಕಾದಷ್ಟು ಕಡೆ ಇದೆಯಲ್ಲ, ಅಲ್ಲೇ ಯಾತಕ್ಕೆ ಬೇಕು? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪಾಂಡುಪುರ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಪಾಂಡುಪುರ ವಕೀಲರ ಸಂಘ, ಪಾಂಡುಪುರ ತಾಲೂಕು ನ್ಯಾಯಾಂಗ ಮತ್ತು ಪತಂಜಲಿ ಯೋಗ ಸೇವಾ ಸಮಿತಿಯ ವತಿಯಿಂದ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಯೋಗ ಶಿಕ್ಷಕ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರ, ಭುಜಂಗಾಸನ, ಸಿಂಹಾಸನ, ತಾಳಾಸನ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಲಾಯಿತು. ನ್ಯಾಯಾಂಗ ಅಧಿಕಾರಿಗಳು, ವಕೀಲರು ಮತ್ತು ಯೋಗಾಸಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಸಮಸ್ತ ಜನತೆಯ ರಾಷ್ಟ್ರೀಯ ಯೋಗ ದಿನದ ಶುಭಾಶಯ ಕೋರಿದರು. ಯೋಗವು ಭಾರತದ ಪ್ರಾಚೀನ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ ಅಂತ ಅವರು ಬಣ್ಣಿಸಿದರು. ನಮ್ಮ ಪಾಂಡುಪುರ ವಕೀಲರ ಸಂಘ, ಪಾಂಡುಪುರ ತಾಲೂಕು ನ್ಯಾಯಾಂಗ, ಪತಂಜಲಿ ಸೇವಾ ಯೋಗ ಮಂದಿರ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಮಣಿ ಪರಿವರ್ಣಕ ಮೇಡಮ್ ಅವರೇ, ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರೇ, ಎಲ್ಲ ವಕೀಲ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಯೋಗ ನಮ್ಮ ಭಾರತದ ಪ್ರಾಚೀನ ಒಂದು ಕಲೆ. ಇದನ್ನು ನಾವು ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಪ್ರಥಮವಾಗಿ ಭಾರತನೇ. ಹಾಗಾಗಿ ನಾವು ಯೋಗ ಮಾಡೋದಕ್ಕೆ ಹೆಮ್ಮೆ ಅನಿಸ್ತದೆ. ಇದು ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿ. ಯೋಗ ಅಂದರೆ ಸಂಯೋಗ ಅಂತ. ದೇಹ ಮತ್ತು ಮನಸ್ಸು ಎರಡೂ ಕೂಡ ಆ ಒಂದು ಏನು ಕಸರತ್ನಲ್ಲಿ ಸಂಯೋಗ ಆಗುವಂಥ ಕಲೆಯನ್ನು ನಾವು ಯೋಗ ಅಂತ ಹೇಳ್ತೀವಿ. ವೈದ್ಯರಾದ ಡಾಕ್ಟರ್ ಮಣಿಕರ್ಣಿಶ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿತ ಕಾಯಿಲೆಗಳು ಇದ್ದಂತೆ ಅನೇಕ ರೋಗ ಸಮಸ್ಯೆಗಳು ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ತಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ಅವರು ಹೇಳಿದರು. ನಮ್ಮ ಶರೀರ ಸತ್ವಯುತವಾಗುತ್ತೆ ಮತ್ತು ನಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗತ್ತೆ. ಆಮೇಲೆ ನಮಗೆ ಪ್ರತಿದಿನ ಮಾಡಿದರೆ ಏನಾಗುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಈ ಮನಸ್ಸು ಬಹಳ ಮುಖ್ಯ. ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ, ಅದು ಬೇಗ ಆತಂಕ, ಉದ್ವೇಗ ಅದೆಲ್ಲ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಎಲ್ಲರನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಪ್ರತಿದಿನ ನಿಮಗೆ ಏನಾಗುತ್ತೆ, ಈಗ ನನಗೆ ನೀ ಜಾಯಿಂಟ್ ಆಪರೇಷನ್ ಆಗಿದೆ. ಕಾರ್ಯಕ್ರಮದಲ್ಲಿ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಬು, ಎಚ್.ಎಸ್. ಪೂರ್ಣಶ್ರೀ, ಗಂಗರಾಜು, ಮೋಹನ್ ಕುಮಾರ್, ಜಯರಾಮು, ನಿರ್ಮಲ ವೆಂಕಟೇಶ್, ಸೋಮಶೇಖರ್, ರೈಟರ್ ಸ್ವಾಮಿಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ರೈತರಿಗೆ ರಸಗೊಬ್ಬರ ಪೂರೈಕೆಗೆ ಅಗತ್ಯ ಕ್ರಮ ವಹಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಹೇಳಿದರು. ರಾಜ್ಯದಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ನಿರಂತರ ವ್ಯತ್ಯಾಸವಾಗುತ್ತಿದ್ದು, ಕೃತಕ ಅಭಾವ ಸೃಷ್ಟಿಸಿ ಸಬ್ಸಿಡಿ ವ್ಯಾಪ್ತಿಗೆ ಬರುವ ಯೂರಿಯಾ, ಡಿಎಪಿ ರಸಗೊಬ್ಬರವನ್ನು ಅವುಗಳ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ರೂಪಾಯಿಯಷ್ಟು ಹಣ ರೈತರಿಂದ ದೋಚಲಾಗುತ್ತಿದೆ ಅಂತ ಹೇಳಿದರು. ಅಗತ್ಯಕ್ಕಿಂತ ಹೆಚ್ಚಿನ ರಸಗೊಬ್ಬರ ದಾಸ್ತಾನು ನಮ್ಮ ದೇಶದಲ್ಲಿದೆ ಎಂದ ಅವರು, ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರು ಉತ್ತರ ಮಾಡಬೇಕು. ಕೃಷಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಕ್ರಮ ಮಾಡುತ್ತಿರುವ ಡೀಲರ್ಗಳಿಗೆ ರಸಗೊಬ್ಬರ ಕಂಪನಿಗಳಿಗೆ ಬೆಂಬಲ ನೀಡುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಅಂತ ಅವರು ಹೇಳಿದರು. ಕಳೆದ 2 ತಿಂಗಳಿಂದ 4-5 ಬಾರಿ ಕೃಷಿ ಇಲಾಖೆಯ ಆಯುಕ್ತರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಿದ್ವಿ. ಕಳೆದ 10 ದಿನದಲ್ಲಿ ಅಂದ್ರೆ
ಇದೇ ತಿಂಗಳ ಜೂನ್ 12ರಂದು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ಆಯುಕ್ತರಾಗಿದ್ದಂಥ YS ಪಾಟೀಲ್ ಅವರನ್ನ ಭೇಟಿ ಮಾಡೋಕ್ಕೆ ನಮ್ಮ ನಿಯೋಗ ಹೋಗಿತ್ತು, ನಾನು ಸೇರಿದಂತೆ. ಅವರು ಇಲ್ಲದಂಥ ಸಂದರ್ಭದಲ್ಲಿ ಶರಣಪ್ಪ ಮೋದ್ಗಿಲ್ ಅನ್ನೋರ ಅಪರ ಆಯುಕ್ತರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಏನಂದ್ರೆ ಇವರು ಅನಗತ್ಯವಾಗಿ ಇಲ್ಲೇ ಇರುವಂತಹ ಒಂದು ಏನೋ ಶಾರ್ಟೇಜಸ್ನ ತೋರಿಸ್ತಾ ಇದ್ದಾರೆ. ಈ ವ್ಯಾಪಕವಾಗಿ ಇದು ನಮಗೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ, ಹಾಗಾಗಿ ಹಣದುಬ್ಬರ ಮತ್ತೆ ಹಣವನ್ನು MRP ಗಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿದರೆ, ಇದೇ ವಿಚಾರವಾಗಿ ನಾವು ಕೆಲವೊಂದು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ತಯಾರಿಸುವಂತ ಘಟಕಕ್ಕೂ ಕೂಡ ಹೋಗಿದ್ವಿ. ಅದರಲ್ಲಿ ಇಫ್ಕೋ ಮತ್ತು ಕ್ರಿಪ್ಕೋ ಘಟಕಕ್ಕೆ ಹೋಗಿ ಅಲ್ಲೂ ಅಧಿಕೃತವಾದಂಥ ಮಾಹಿತಿಗಳನ್ನ ಕೊಡಲಿಲ್ಲ. ಕಡೆಯದಾಗಿ ರೈತರಿಗೆ ಆಗ್ತಾ ಇರುವಂತದ್ದು ಅನ್ಯಾಯ, ಒಂದಷ್ಟು ವಿಧಿ ನಿಯಮಗಳ ಪ್ರಕಾರ ಇವರು ಕೊಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿ MRP ಬೆಲೆಗಿಂತ ಜಾಸ್ತಿ ಕೊಡ್ತಾ ಇರುವಂತದ್ದು, ಕಡಿಮೆ ಅಂದ್ರೂ 20 ರಿಂದ 30% MRP ಬೆಲೆಗೆ MRP ಗಿಂತ ಜಾಸ್ತಿ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಯಾವುದೇ ಸೊಸೈಟಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಆಗಿ ಮಾಡ್ತಾ ಇರುವಂತ ಮಾರಾಟಗಾರರಿಗೆ ಏನು ಉತ್ಪಾದಕರ ಕಂಪನಿ ಏನಿದೆ ಅವರನ್ನೇ MRP ಬೆಲೆಗೆ ತಂದು ಕೊಡಬೇಕು. ಅಂದ್ರೆ ಅವರಿಗೆ ಒಂದು ಇರುವಂತದ್ದು ಲಾಭ ಒಂದು 5% ಅಷ್ಟೇ ತಗೊಳ್ಳೋದು ಇರುವಂತದ್ದು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಮಾರಾಟಗಾರರು ವೇರ್ ಹೌಸ್ಗೆ ಮತ್ತೆ ಲಾರಿ ಲೋಡಿಂಗು ಅನ್ಲೋಡಿಂಗು ಮತ್ತೆ ಹಮಾಲಿ ಚಾರ್ಜಸ್ ಎಲ್ಲ ಸೇರಿ ಅದೆಲ್ಲ ಅನಗತ್ಯವಾಗಿ ರೈತರ ಮೇಲೆ ಆಗ್ತಿದ್ದಾರೆ. ಆದ್ರೆ ಇದನ್ನ ಯಾವುದನ್ನು ಅನಗತ್ಯವಾಗಿ ರೈತರ ಮೇಲೆ ಹಾಕಬೇಕಾಗಿಲ್ಲ, ಆಯಾ ತಯಾರಿಕಾ ಉತ್ಪಾದಕರ ಕಂಪನಿಗಳೇ ಅದನ್ನ ಡೋರ್ ಡೆಲಿವರಿ ಮಾಡಬೇಕಾಗಿದೆ. ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ, ಮಲ್ಲೇಶ್, ನಾಗರಾಜು, ಹರೀಶ್, ಮಲ್ಲೇಶ್ ಮಲ್ಲಯ್ಯ ಇದ್ದರು. ನೀಟ್ ಪರೀಕ್ಷೆ ವಂಚಿತ ವಿದ್ಯಾರ್ಥಿಗಳ ಪರ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಟ್ರಾಫಿಕ್ನಿಂದ ನೀಟ್ ಪರೀಕ್ಷೆಗೆ ತಡವಾಗಿ ಬಂದಿದ್ದಕ್ಕೆ ಸಿಗದ ಅವಕಾಶವಾಗಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಸಂಜಾಜ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆ ವ್ಯಕ್ತವಾಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಿಂದ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಶಾಪವಾಗಿದೆ, ಪರೀಕ್ಷೆ ಬರೆಯಲಾಗದ ವಿದ್ಯಾರ್ಥಿಗಳ ಕಣ್ಣೀರಿಗೆ ಯಾರು ಹೊಣೆ ಅಂತ ಕೇಳಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ನೊಂದ ಮಕ್ಕಳು ಮತ್ತು ಪೋಷಕರ ಕಣ್ಣೀರಿನ ಶಪಥ ತಟ್ಟುತ್ತದೆ. ಕಾಂಗ್ರೆಸ್ಸಿಗರ ಸಂಭ್ರಮಕ್ಕೆ ವಿದ್ಯಾರ್ಥಿಗಳು ಭವಿಷ್ಯವನ್ನು ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಪ್ರವಾಸವನ್ನು ರದ್ದು ಮಾಡಿಕೊಂಡಿದ್ದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಕಾಂಗ್ರೆಸ್ನವರಿಗೆ ಸಂಭ್ರಮಾಚರಣೆ ಮುಖ್ಯವಾಗಿತ್ತು ಅಂತ ಹೇಳಿದರು. ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು. ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫ್ರೀ ಸೀಟ್ ಕೊಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಹೇಳುತ್ತಿರುವ PK ಹರಿಪ್ರಸಾದ್ಗೆ, ಕಾಂಗ್ರೆಸ್ ನೀತಿಗೆ, ಕಾಂಗ್ರೆಸ್ ದುರ್ನೀತಿಗೆ ಅಯ್ಯಯ್ಯೋ, ತೊಂದರೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ PK ಹರಿಪ್ರಸಾದ್ ಅವರು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ನಿಮಿತ್ತ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಂದರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿತ್ತು. ಆ ಟ್ರಾಫಿಕ್ ಸಮಸ್ಯೆಯಿಂದ ನೀಟ್ ಪರೀಕ್ಷೆಗೆ ಸಕಾಲಕ್ಕೆ ವಿದ್ಯಾರ್ಥಿಗಳು 1-2 ನಿಮಿಷ ತಡವಾಗಿ ಆಗಮಿಸಿದ್ದಕ್ಕೆ ಅವರಿಗೆ ಪರೀಕ್ಷೆ ಬರ್ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಿಂದ ಡೆಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನೀಟ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ 45 ನಿಮಿಷಗಳ ಕಾಲ ಅವರು ಡೆಲ್ಲಿ ಅವರ ಗೃಹ ಕಚೇರಿನಲ್ಲೇ ಉಳ್ಕೊಂಡಿದ್ರು. ಯಾಕೆಂತಂದರೆ ವಿದ್ಯಾರ್ಥಿಗಳ ಭವಿಷ್ಯ ಒಂದು ಟೈಮ್ ಹಾಳಾದರೆ ಅವರ ಜೀವನದ ಜೊತೆ ಚೆಲ್ಲಾಟ ಆಡೋದು ಬೇಡ ಅಂತ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ಸಂಭ್ರಮಾಚರಣೆಗೆ ಟ್ರಾಫಿಕ್ ಜಾಮ್ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ಬೇಕು. ಇಲ್ದೇನೋದ್ರೆ ಅವ್ರೇನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ. ಪ್ರತಿಭಟನೆಯಲ್ಲಿ ಸಿಟಿ ಮಂಜುನಾಥ್, ರಾಶಿ ಸಿದ್ದರಾಜು, ವಿವೇಕ್, ಪ್ರಸನ್ನಕುಮಾರ್, ನಿತ್ಯಾನಂದ, ವೈರಮಡಿ, ಶಿವಲಿಂಗಯ್ಯ, ಶಿವಕುಮಾರ್, ಕೆಂಪಯ್ಯ, ಹೊಸಳ್ಳಿ ಶಿವು, ಮಾದರಾಜ್ ಅರಸು, ಪ್ರದೀಪ್ ಸೇರಿದಂತೆ ಇನ್ನಿತರರಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಸಾಯಿ ಶಾರದಾ ನಿಕೇತನಂ ಗುರುಕುಲದಲ್ಲಿ 12ನೇ ಯೋಗ ದಿನವನ್ನು ವಿಶಿಷ್ಟವಾಗಿ ಆಚರಿಸಲಾಗಿದೆ.
ಮಂಡ್ಯದ ಮಾರದೇವನಹಳ್ಳಿಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದ್ದು ಯೋಗಾಭ್ಯಾಸದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸೂರ್ಯ ನಮಸ್ಕಾರ, ತಾಡಾಸನ, ವೀರಭದ್ರಾಸನ, ಮತ್ಸ್ಯಾಸನ ಸೇರಿದಂತೆ ಹಲವು ಆಸನಗಳ ಪ್ರಾಯೋಗಿಕ ಆಸನವನ್ನು ಪ್ರದರ್ಶನ ಮಾಡಲಾಯಿತು. ನುರಿತ ಯೋಗಪಟುಗಳಾದ ವೆಂಕಟೇಶ್ ದಾಸನಗೌಡರ ಹಾಗೂ ಆಚಾರ್ಯ ಮಕ್ಕಳು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಂಡ್ಯದ ಅಂಗಸಂಸ್ಥೆಯ ವಿದ್ಯಾರ್ಥಿಗಳಿಂದ 50 ಅಂಕಿಯ ಮಾನವ ಕಲಾಕೃತಿಯಲ್ಲಿ ನಿಂತು ಸಾಮೂಹಿಕ ಯೋಗ ಪ್ರದರ್ಶನವನ್ನು ನೀಡಲಾಯಿತು. ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಶಾರದಾ ನಿಕೇತನಂ ಗುರುಕುಲಂ ಮಂಡ್ಯ ವತಿಯಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನಾನು ಪ್ರವೀಣ್, ಸತ್ಯಸಾಯಿ ಗುರುಕುಲದ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ 45 ನಿಮಿಷಗಳ ಕಾಲ ವಿವಿಧ ಆಸನಗಳನ್ನ, ವಿವಿಧ ನಮಸ್ಕಾರ ಆಸನಗಳನ್ನೆಲ್ಲವನ್ನ ಅಭ್ಯಾಸ ಮಾಡಿದ್ದೇವೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಜು ಸರ್ ಅವರು, ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ವೆಂಕಟೇಶ್ ಸರ್ ಅವರು ಕೂಡ ಈ ಸಮ್ಮುಖದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ಭಾರತದ ಅತ್ಯಮೂಲ್ಯವಾದಂತಹ ಯೋಗ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ 6ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತು ಯೋಗಾಭ್ಯಾಸವನ್ನ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಪ್ರೇರೇಪಣೆ ಆಗಿರುವಂತಹ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಯಾವಾಗ್ಲೂ ಹೇಳುವಂತೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ದೇಹವೆಂಬ ದೇಗುಲ ಏನಿದೆ ಅದಕ್ಕೆ ಆತ್ಮ ಅನ್ನುವಂಥದ್ದೇ ಆರಾಧನಾ ಮಾಡುವ ವಸ್ತು ಅನ್ನುವಂಥ. ಕಾರ್ಯಕ್ರಮದಲ್ಲಿ ಗುರುಕುಲದ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಇದ್ದರು. ಇದೇ ವೇಳೆ ಸಂಸ್ಥೆ ಶಿಕ್ಷಕರಾದ ಸುಬ್ರಹ್ಮಣ್ಯ, ರಾಜು, ರಘು ಹಾಗೂ ಇನ್ನಿತರರು ಭಾಗವಹಿಸಿದರು. ಇದು ಬಾಂಧವ್ಯಗಳ ಬೆಸುಗೆ,